ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಅಡುಗೆ 9 ಫುಡ್ ಚಾನಲ್. ನೋಡಿ, ಇವತ್ತು ಹೊಸ ರೆಸಿಪಿ ತಂದಿದ್ದೇನೆ. ಸ್ಟಫ್ಡ್ ಆಲೂ ಪರೋಟ. ಇದೊಂದು ವಿಭಿನ್ನವಾಗಿ ಮಾಡೋದು. ನಾವು ಹೋಳಿಗೆ ಯಾವ ರೀತಿ ಮಾಡ್ತೀವಿ ಆ ರೀತಿಯೇ ಮಾಡೋದು. ಇದು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಮಾಡಿ ನೋಡ್ರಿ, ಸಖತ್ತಾಗಿರುತ್ತೆ. ನೋಡಿ, ನಾನು ಮೊದಲು ಒಂದು 1/4 kg ಬಟಾಟಿ ತೆಗೆದುಕೊಂಡಿದ್ದೇನೆ. ನೀವು ಕೂಡ ಬಟಾಟಿ ತೆಗೆದುಕೊಳ್ಳ್ರಿ. ಆಮೇಲೆ ಅದನ್ನು ಕುಕ್ಕರಲ್ಲಿ ಕಟ್ ಮಾಡಿ ಹಾಕಿದ್ದೇನೆ, ಅಂದರೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಈಗ ಕುಕ್ಕರಲ್ಲಿ ಇಡ್ತಾ ಇದ್ದೆ. ನೋಡಿರಿ, ಆಲೂಗಡ್ಡೆ ಚೆನ್ನಾಗಿರಬೇಕು, ಒಳ್ಳೆಯ ಬಟಾಟೆಯನ್ನು ತೆಗೆದುಕೊಳ್ರಿ. ಆಮೇಲೆ ನಾನು ಒಂದು ಬುಟ್ಟಿಯಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ, ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಹಾಕಿಬಿಟ್ಟು ಗೋಧಿ ಹಿಟ್ಟು ಕಲಸಿದ್ರೆ ಹಿಟ್ಟು ಮೆತ್ತಗಾಗುತ್ತೆ ಮತ್ತು ರುಚಿ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕ್ತಿರ್ತೀನಿ. ಆಮೇಲೆ ನೀರನ್ನು ಹಾಕಿಬಿಟ್ಟು ನಾವು ಕಲಿಸ್ತಾ ಇದ್ದೆ. ನೋಡಿರಿ, ಹಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು, ಅಂದರೆ ಹಿಟ್ಟು ಚೆನ್ನಾಗಾಗುತ್ತೆ, ಒಂದು ಹದ ಬರುತ್ತೆ. ಅದು ಇಲ್ಲಾಂದ್ರೆ ಅದು ಭಾಳ ಅಳಕಾಗಿ ಕೆಟ್ಟು ಹೋಗುತ್ತೈತಿ. ಅದಕ್ಕೋಸ್ಕರ ಈ ರೀತಿ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ತೇನೆ. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೇವೆ ಅದೇ ರೀತಿ ಇದನ್ನು ಕಲಿಸ್ಕೋಬೇಕು. ಆಮೇಲೆ ಒಂದು 15-20 ನಿಮಿಷ ಅದನ್ನು ನೆನೆ ಇಟ್ಟಿದ್ದೇನೆ, ಅಂದರೆ ಹಿಟ್ಟು ಭಾಳ ಮೃದು ಆಗುತ್ತೆ ಮತ್ತು ಚೆನ್ನಾಗಾಗುತ್ತೆ. ಅಷ್ಟರಲ್ಲೇ ಈ ಆಲೂಗಡ್ಡೆ ಬೆಂದು ಬರುತ್ತೆ ಕುಕ್ಕರಲ್ಲಿ. ನೋಡಿರಿ, ಈಗ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದ್ದಾವೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ನಾನು ಕೊಬ್ಬರಿ ಹೆರಿಸ್ತೇವಲ್ಲ, ಹೆರವು ಮಣಿಯಲ್ಲಿ ಇದನ್ನೇ ಹೆರಚಬೇಕು. ಸ್ಮ್ಯಾಶ್ ಮಾಡಿದರೆ ಅಷ್ಟು ಸರಿ ಆಗೋದಿಲ್ಲ ಅಂಥೇಳಿ ನಾನು ಇದನ್ನು ಬಳಸ್ಕೊಂಡಿದ್ದೇನೆ. ಅಂದರೆ ಒಂಚೂರು ಗಟ್ಟಿ ಆಗೋದಿಲ್ಲ, ಬಟಾಟಿ ನೈಸಾಗಿ ಬರುತ್ತೆ. ಅದಕ್ಕೋಸ್ಕರ ಹೆರವು ಮಣಿಯಲ್ಲಿ ಹೆರಿಸ್ತಾ ಇದ್ದೇನೆ. ಈ ಕೊಬ್ಬರಿ ಯಾವ ರೀತಿ ನಾವು ಹೆರಿಸ್ತೇವೆ ಆ ರೀತಿ ಬಟಾಟೆಯನ್ನು ಹೆರಿಸಿದಾಗ ಅದು ಒಂಥರ ಸ್ಮೂತಾಗಿ ಅದು ಚೆಂದಾಗಿ ಬರುತ್ತೆ. ಸ್ಮೂತಾಗಿ ಬಂದೈತೆ ನೋಡಿರಿ. ಇದು ಈ ರೀತಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಇದಕ್ಕೆ ನಾವು ಏನೇನು ಬೇಕೋ ಅದನ್ನೆಲ್ಲ ಮಸಾಲೆ ಹಾಕ್ಕೋಬೇಕು. ನಾನು ಮೊದಲು ಅರಿಶಿನ ಪುಡಿ ಹಾಕಿದ್ದೇನೆ, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೇನೆ. ಆಮೇಲೆ ನೋಡಿರಿ, ಸ್ವಲ್ಪ ಶುಂಠಿ ಪೇಸ್ಟ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಮಾಡಿಟ್ಕೊಂಡಿದ್ದೆ. ಹಾಗೆ ರುಚಿಗೆ ಬೇಕಾದಷ್ಟು ಖಾರ ಹಾಕಿದ್ದೇನೆ. ಫ್ರೆಂಡ್ಸ್, ನೀವು ಹಸಿ ಖಾರ ಬೇಕಾದರೂ ಹಾಕ್ಕೋಬೋದು, ನಾನು ಮಾತ್ರ ಅಚ್ಚ ಖಾರದ ಪುಡಿ ಹಾಕಿದ್ದೇನೆ. ಆಮೇಲೆ ಗರಂ ಮಸಾಲ ಹಾಕ್ತೇನೆ. ನೋಡಿರಿ, ನೀವು ಗರಂ ಮಸಾಲ ಹಾಕಿರಿ, ಅಂದರೆ ರುಚಿ ಭಾಳ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಆಲೂ ಏನಿದೆಯಲ್ಲ ಇದನ್ನೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಎಲ್ಲ ನಾನು ನೋಡಿ ಈ ರೀತಿ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಕಲಿಸ್ಬೇಕು, ಅದನ್ನು ಎಲ್ಲ ಕಡೆನೂ ಅದು ಮಿಕ್ಸ್ ಆಗಬೇಕು. ಈಗ ಇದು ಮಸಾಲೆ ಆಲೂ ರೆಡಿ ಇದೆ ನೋಡಿರಿ. ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಈಗಾಗಲೇ ನಾನು ಹಿಟ್ಟು ಕಲಸಿಟ್ಟಿದ್ನೆಲ್ಲ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ನಾವು ಮಿಜ್ಜಿ ಅದನ್ನು ಸ್ವಲ್ಪ ತೊಗೋಬೇಕು. ಹೋಳಿಗೆ ಮಾಡುವಾಗ ಇದೇ ರೀತಿ ತೊಗೋತೀವಿ. ಹಾಗೆ ಪ್ಲಾಸ್ಟಿಕ್ ಒಂದು ಪ್ಯಾಕೆಟನ್ನು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ಅಂದರೆ ಅದು ಬೇಗ ಕೈಯಲ್ಲಿ ಬರುತ್ತೆ ಬೇಯಿಸುವಾಗ. ಆಮೇಲೆ ಹಿಟ್ಟನ್ನು ಈ ರೀತಿ ನಾನು ಅಗಲಾಗಿ ಮಾಡಿ ಒಂದು ಉಳ್ಳೆ ಎಲ್ಲ ಮಾಡಿಕೊಂಡು ಅದರಲ್ಲಿ ನಾನು ಈಗಾಗಲೇ ಮಾಡಿಟ್ಟಂಥ ಆಲೂ ಮಸಾಲೆನ ಹಾಕ್ತಾಯಿದ್ದೇನೆ. ನೋಡಿರಿ, ಈ ರೀತಿ ನಾವು ರೌಂಡಾಗಿ ಮಾಡಿ ಈ ರೀತಿ ಎಲ್ಲ ಮಡಚಬೇಕು. ನಾವು ಹೋಳಿಗೆ ಮಾಡ್ತೇವಲ್ಲ ಫ್ರೆಂಡ್ಸ್, ಅದೇ ರೀತಿ ಸೇಮ್ ಹೂರ್ಣದ ಬದಲು ನಾವು ಮಸಾಲೆ ಆಲೂನ ಇದರಲ್ಲಿ ಹಾಕ್ತಾಯಿವೆ. ಖಾರದ್ದು ಇದು ಚೆನ್ನಾಗಿರುತ್ತೆ ಪರೋಟ. ಹೋಳಿಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಹೂರ್ಣದ ಬದಲು ಆಲೂದು ಮಸಾಲೆ ಹಾಕ್ಕೋಬೇಕು ನಾವು. ಆಮೇಲೆ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇವೆ. ಈ ರೀತಿ ಮಾಡಿಬಿಟ್ಟು ನನ್ನ ಕೈಯಿಂದ ಆಮೇಲೆ ನಾನು ಲಟ್ಟಿಸ್ತಾ ಇದ್ದೆ. ನೋಡಿ, ತೆಳ್ಳಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ನಾವು ಲಟ್ಟಿಸ್ಕೋಬೇಕು. ರೌಂಡ್ ಶೇಪಲ್ಲಿ ಚಪಾತಿ ಮಾಡ್ತೀವಲ್ಲ ಆ ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಲಂಚ್ ಬಾಕ್ಸಿಗೆ, ಟಿಫನ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ಹಾಕಿದರೆ ಮಕ್ಕಳು ಖುಷಿಯಿಂದ ತಿಂತಾರೆ ಸ್ಕೂಲಿಗೆ ಹೋದಾಗ. ಅದಕ್ಕೋಸ್ಕರ ಇದನ್ನು ಮಾಡಿದರೆ ರುಚಿಯಾಗಿರುತ್ತೆ. ವಾರಕ್ಕೆ 1 ಸಲ 2 ಸಲ ಮಾಡಿ ಕಟ್ಟಿ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕಿರಿ. ನೋಡಿ, ಈ ರೀತಿ ಮಾಡಿ ಪ್ಲಾಸ್ಟಿಕ್ಕಲ್ಲಿ ಹಾಕಿದ್ರಿಂದ ಬೇಗ ಕೈಯಲ್ಲಿ ಬರುತ್ತೆ ಲಟ್ಸಿದ್ದು. ಹಾಗೆ ಸ್ವಲ್ಪ ಮೇಲೇನೋ ನಾನು ಎಣ್ಣೆ ಹಾಕಿದ್ದೇನೆ. ಹೋಳಿಗೆ ಟೈಪೇ ಅನಿಸ್ತತಿದು, ಅದ್ರ ಖಾರದ್ದಿದು ರುಚಿ ಇರ್ತದೆ. ಆಮೇಲೆ ಇದನ್ನು ಎರಡೂ ಬದಿ ನಾವು ಚೆನ್ನಾಗಿ ಬೇಯಿಸ್ಬೇಕು. ಮತ್ತು ಮೇಲ್ಗಡೆ ಎರಡೂ ಸೈಡಲ್ಲಿ ನಾವು ಸರಿಯಾಗಿ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿದರೆ ಅದು ರುಚಿ ಇರುತ್ತೆ, ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿರುತ್ತೆ. ನೀವು ಮನೆಯಲ್ಲೆಲ್ಲ ಮಾಡಿರಿ ಫ್ರೆಂಡ್ಸ್. ವಾರಕ್ಕೆ 1 ಸಲ 2 ಸಲ ಮಾಡ್ಬೋದು. ದಿನಾಲು ಉಪ್ಪಿಟ್ಟು ಅವಲಕ್ಕಿ ಬೇಜಾರಾದಾಗ ಆಲೂ ಪರೋಟ ಕೂಡ ನಾವು ಮಾಡ್ಬೋದು. ಮಕ್ಕಳಿಗೆ ಬಾಕ್ಸಿಗೆ ಹಾಕಿದರೆ ಭಾಳ ಇಷ್ಟಪಡ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ರುಚಿಯಾಗಿರುತ್ತೆ. ಇದ್ರ ಮೇಲೆ ನಾವು ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ನಿಮಗೆ ಈ ನಮ್ಮ ರೆಸಿಪಿ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದ.